ಹಲೋ ಎವ್ರಿವನ್, ವೆಲ್ಕಮ್ ಟು ಎಸ್ ಎಸ್ ಅಕಾಡೆಮಿ. ಸೊ ಇದು ಟೀಚಿಂಗ್ ಆ್ಯಪ್ಟಿಟ್ಯೂಡ್ನ ಕಂಟಿನ್ಯೂಷನ್ ಪಾರ್ಟ್ಸು. ಈಗ ಬರ್ತಿರುವಂತಹ ನೆಟ್ ಎಕ್ಸಾಮ್ ಮತ್ತು ಕೆಸೆಟ್ ಎಕ್ಸಾಮ್ಸ್ಗಳಲ್ಲಿ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಕೇಳುವಂಥ ಕ್ವೆಶನ್ಸ್ಗಳನ್ನು ಮತ್ತು ಟಾಪಿಕ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ ಇದ್ರ ಬೇಸಿಸ್ ಮೇಲೆ ಒಂದು ಪ್ಲೇ ಲಿಸ್ಟನ್ನೇ ನಾವು ರೆಡಿ ಮಾಡಿದ್ದೀವಿ. ಅರೌಂಡ್ ನಿಮಗೆ ಒಂದು 44+ ವೀಡಿಯೋಸ್ಗಳು ಸಿಗುತ್ತೆ. ನೀವು ಹೋಗಿ ಅದನ್ನ ವಾಚ್ ಮಾಡ್ಬೋದು. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇವತ್ತಿನ ಸೆಷನಲ್ಲಿ ನಾವು ಏನು ನೋಡೋದು ಅಂದರೆ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್, ಟ್ರೆಡಿಷ್ನಲ್, ಮಾಡ್ರನ್ ಆ್ಯಂಡ್ ICT ಬೇಸ್ಡ್. ಅಂದರೆ ಟೀಚ್ ಮಾಡೋಕ್ಕೆ ಸಪೋರ್ಟ್ ಮಾಡುವಂತಹ ಸಿಸ್ಟಮ್ಸ್ಗಳು ಯಾವ್ದ್ಯಾವುದು, ಅದನ್ನು ನಾವು ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡಿದ್ದೀವಿ. ಟ್ರೆಡಿಷ್ನಲ್ ಆಗಿ, ಮಾಡ್ರನ್ ಆ್ಯಂಡ್ ICT ಅಂತ ಕ್ಲಾಸಿಫೈ ಮಾಡ್ತಾ ಹೋಗಿದ್ದೀವಿ. ಹಾಗಾದರೆ ಈ ಟೀಚಿಂಗಲ್ಲಿ ಸಪೋರ್ಟ್ ಸಿಸ್ಟಮ್ ಅನ್ನುವಂಥದ್ದು ಯಾವ್ಯಾವ ರೀತಿಯಿಂದ ಎವಲ್ಯೂಷನ್ ಆಗಿದೆ ಅಂತ ನಾವು ನೋಡೋದಾದರೆ, ಸೊ ಫಸ್ಟು ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಟ್ರೆಡಿಷ್ನಲ್ ಟೀಚಿಂಗ್ ಮೆಥಡ್ಸ್ ಆ್ಯಂಡ್ ಸಪೋರ್ಟ್ ಸಿಸ್ಟಮ್. Traditional education, also known as back to basics, conventional education or customary education, refers to long established customs and society traditions. ಈಗ ನೀವು ನೋಡಿರ್ಬೋದು, ತುಂಬ ಓಲ್ಡನ್ ಡೇಸ್, ತುಂಬ ಲಾಂಗ್ ಬ್ಯಾಕ್ ಓಲ್ಡನ್ ಡೇಸಲ್ಲಿ ಏನು ಮಾಡ್ತಾಯಿದ್ರು, ಗುರುಕುಲ ಸಿಸ್ಟಮ್ ಇತ್ತು, ಅಥವಾ ಮರದ ಕೆಳಗಡೆ ಕುತ್ಕೊಂಡು ಪಾಠ ಕೇಳುವಂಥ ಸಿಸ್ಟಮ್ಸ್ ಇತ್ತು. ಆ ಥರ ಡಿಫ್ರೆಂಟ್ ಥಿಂಗ್ಸ್ಗಳನ್ನು ನಾವು ನೋಡಿದ್ವಿ. ಸೊ ಯಾವ್ದು ಈಗ ಬ್ಯಾಕ್ ಟು ಬೇಸಿಕ್ಸ್ ಟ್ರೆಡಿಷನಲ್ ಮೆಥಡ್ ಅಂದರೆ ಓನ್ಲಿ ಚಾಕ್ ಆ್ಯಂಡ್ ಟಾಕ್. ಯೂಶಲಿ ಅರೌಂಡ್ ಒಂದು 2000 ಅಥವಾ 1990s ನಾವು ತೊಗೊಂಡ್ರೆ, ಅಲ್ಲಿಂದ ಈಗ ಈ ಮಾಡ್ರನ್ ICT ಎಲ್ಲ ತೀರಾ ಇತ್ತೀಚೆಗೆ ಒಂದು 2010 2015 ಮೇಲೆ ಬಂದಿರುವಂಥದ್ದು. ಬಿಫೋರ್ ದಟ್ ಓನ್ಲಿ ಚಾಕ್ ಆ್ಯಂಡ್ ಟಾಕ್, ಚಾಕಿಂದ ಬರೀಬೇಕು ಮತ್ತು ಲೆಕ್ಚರಿಂಗ್ ವೇಲೇ ಟೀಚಿಂಗ್ ಮಾಡ್ತಾ ಇದ್ದಿದ್ದು. ದಿಸ್ ಓಲ್ಡ್ ಫ್ಯಾಷನ್ ವೇ ಆಫ್ ಟೀಚಿಂಗ್ ವಾಸ್ ಆಲ್ ಅಬೌಟ್ ರಿಸೈಟೇಷನ್ ಆ್ಯಂಡ್ ಮೆಮೊರೈಸೇಷನ್ ಟೆಕ್ನಿಕ್ಸ್. ಯೂಶಲಿ ಈ ರೀತಿಯಾಗಿರುವಂಥ ಚಾಕ್ ಆ್ಯಂಡ್ ಟಾಕ್ ಮೆಥಡ್ ಅಥವಾ ಓಲ್ಡ್ ಫ್ಯಾಷನ್ ಟೀಚಿಂಗಲ್ಲಿ ಬರೀ ರಿಸೈಟೇಷನ್ ಮತ್ತು ಮೆಮೊರೈಸೇಷನ್ ಆಗ್ತಾಯಿತ್ತು. ಬರೀ ನಾವು ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ವಿ ಹೊರತು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ಅಷ್ಟಾಗಿ ಬ್ರಾಡರ್ ಆಪರ್ಚುನಿಟೀಸ್ ಇರ್ತಾ ಇರಲಿಲ್ಲ. ದ ಟ್ರೆಡಿಷನಲ್ ರೋಲ್ ಆಫ್ ಟೀಚಿಂಗ್ ಫೋಕಸ್ಡ್ ಆನ್ ಟೀಚರ್ ಆ್ಯಸ್ ಅ ಆರ್ಗನೈಸರ್ ಆಫ್ ಲರ್ನಿಂಗ್ ಆ್ಯಕ್ಟಿವಿಟಿ. ಸೊ ಲರ್ನಿಂಗ್ ಆ್ಯಕ್ಟಿವಿಟಿ ಮೇಲೆ ಅಷ್ಟಾಗಿ ದ ರೋಲ್ ಆಫ್ ಟೀಚಿಂಗ್ ಫೋಕಸ್ ಆನ್ ದ ಟೀಚರ್ ಆ್ಯಸ್ ಅ ಆರ್ಗನೈಸರ್ ಆಫ್ ಲರ್ನಿಂಗ್ ಆ್ಯಕ್ಟಿವಿಟಿ ಮೇಲೆ ಮಾತ್ರ ಡಿಪೆಂಡ್ ಆಗ್ತಾಯಿತ್ತು. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ಸ್ಗಳನ್ನು ನಾವು ನೋಡ್ತಾ ಇದ್ವಿ ಅಲ್ವಾ. ಸೊ ಈ ಒಂದು ಟ್ರೆಡಿಷ್ನಲ್ ಟೀಚಿಂಗ್ ಮೆಥಡ್ ಏನಿದೆಯೋ ಅದರ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಏನಿದೆ ಅಂತ ನಾವು ನೋಡೋದಾದರೆ, traditional methods of teaching that are still being adhered to in the schools, it has more interaction between the teacher and the student. ಸೊ ಟ್ರೆಡಿಷ್ನಲ್ ಮೆಥಡ್ಸ್ ಆಫ್ ಟೀಚಿಂಗಲ್ಲಿ ಏನಾಗ್ತಾಯಿತ್ತು, ಟೀಚರ್ ಮತ್ತು ವಿದ್ಯಾರ್ಥಿಗಳ ನಡುವೆ ಇಂಟರಾಕ್ಷನ್ಸ್ ಇರ್ತಾಯಿತ್ತು. ದಿಸ್ ಇಸ್ ಅ ಮೆರಿಟ್ ಅಲ್ವಾ, ಯಾಕಂದರೆ ಇಂಟರಾಕ್ಷನ್ ಜಾಸ್ತಿ ಇದ್ದಷ್ಟು ಅಲ್ಲಿ ಕಲಿಕೆ ಜಾಸ್ತಿ ಉಂಟಾಗ್ತಾ ಹೋಗುತ್ತೆ. ಟ್ರೆಡಿಷ್ನಲ್ ಟೀಚಿಂಗ್ ಸಿಸ್ಟಮ್ ಹೆಲ್ಪ್ಸ್ ಟು ಬಿಲ್ಡ್ ದ ಡಿಸಿಪ್ಲಿನ್ ಇನ್ ದ ಕ್ಲಾಸ್ ರೂಮ್. ಸೊ ಕರೆಕ್ಟ್ ಅಂದರೆ ದಿಸ್ ಇಸ್ ಅ ಪಾರ್ಷಿಯಲ್ ಸ್ಟೇಟ್ಮೆಂಟ್. ಸಮ್ಟೈಮ್ಸ್ ಟ್ರೆಡಿಷ್ನಲ್ ಟೀಚಿಂಗ್ ಮೆಥಡ್ಸಿಂದ ನಮಗೆ ಏನು ಹೇಳ್ತಾರೆ ಅಲ್ಲಿ, ಇದು ಕ್ಲಾಸ್ ರೂಮ್ ಡಿಸಿಪ್ಲಿನು ಕೂಡ ಇರ್ತಾಯಿತ್ತು, ಸಮ್ಟೈಮ್ಸ್ ಇರ್ತಾ ಇರಲ್ಲ. ಲ್ಯಾಕ್ ಆಫ್ ಕೊಲಾಬ್ರೇಷನ್ ಆ್ಯಂಡ್ ಗ್ರೂಪ್ ಲರ್ನಿಂಗ್. ಸೊ ಕೊಲಾಬ್ರೇಷನ್ ಸ್ವಲ್ಪ ಕಡಿಮೆ ಟ್ರೆಡಿಷ್ನಲ್ ಲೆವೆಲ್ ಆಫ್ ಟೀಚಿಂಗಲ್ಲಿ ಅಂತ ಬಂದಾಗ. ಮೋರ್ ಎಂಫಸಿಸ್ ಆನ್ ಎಕ್ಸಾಮಿನೇಷನ್ಸ್. ಸೊ ಟ್ರೆಡಿಷ್ನಲ್ ಲೆವೆಲ್ ಆಫ್ ಟೀಚಿಂಗ್ಸಲ್ಲಿ ಏನಾಗ್ತಾಯಿತ್ತು, ಎಕ್ಸಾಮಿನೇಷನ್ ಮೇಲೇ ಅಂದರೆ ನಮ್ಮ ಮಾರ್ಕ್ಸ್ ಕಡೆಗೇ ಜಾಸ್ತಿ ಒಲವಿರ್ತಾ ಇದ್ದಿದ್ದು. ಮೋರ್ ಎಂಫಸಿಸ್ ಆನ್ ಎಕ್ಸಾಮಿನೇಷನ್ ಆ್ಯಂಡ್ ಮಾರ್ಕ್ಸ್ ರಿಸಲ್ಟ್ಸ್ ರ್ಯಾದರ್ ದ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ದೇ ಆರ್ ಮೋರ್ ಎಂಫಸಿಸ್ಡ್ ಆನ್ ಎಕ್ಸಾಮಿನೇಷನ್ ಮತ್ತು ಮಾರ್ಕ್ಸ್ ಓರಿಯೆಂಟೆಡ್ ಆಗಿದ್ದಂಥದ್ದು. ಸೊ ಟೂಲ್ಸ್ ಯೂಸ್ಡ್ ಇನ್ ಟ್ರೆಡಿಷ್ನಲ್ ಸಪೋರ್ಟ್ ಸಿಸ್ಟಮ್. ಟ್ರೆಡಿಷ್ನಲ್ ಸಪೋರ್ಟ್ ಸಿಸ್ಟಮ್ಸ್ಗಳಲ್ಲಿ ಯಾವ್ಯಾವ ರೀತಿಯಾಗಿ ಟೂಲ್ಸ್ನ ಯೂಸ್ ಮಾಡ್ತಾಯಿದ್ರು ಅಂತ ನಾವು ನೋಡೋದಾದರೆ, ಬ್ಲ್ಯಾಕ್ ಬೋರ್ಡ್ ನಿಮ್ಗೆ ಗೊತ್ತಿರೋದು, ಟೆಕ್ಸ್ಟ್ ಬುಕ್ಕು, ಚಾರ್ಟ್ಸ್, ಇಮೇಜಸ್, ಮ್ಯಾಪ್ಸು, ಜಿಯೋಗ್ರಫಿ ರಿಲೇಟೆಡ್ ಅಥವಾ ಹಿಸ್ಟ್ರಿ ರಿಲೇಟೆಡ್ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ, ಮತ್ತು ಫ್ಲ್ಯಾಶ್ ಕಾರ್ಡ್ ಅಥವಾ ಫ್ಲಿಪ್ ಕಾರ್ಡ್ಸು, ಸೈನ್ಸ್ ಲ್ಯಾಬೊರೇಟರೀಸು. ಅಂದರೆ ಈ ಕೆಲವೊಂದು ಕೂಡ ಈಗಿನ ಮಾಡ್ರನ್ನಲ್ಲೂ ನಾವು ಯೂಸ್ ಮಾಡ್ತೀವಿ ಟೀಚಿಂಗ್ ಸಪೋರ್ಟ್ ಸಿಸ್ಟಮಲ್ಲಿ. ಸೊ ದಿಸ್ ಟ್ರೆಡಿಷನಲ್ ಹ್ಯಾಸ್ ಅ ಕಾಂಬಿನೇಷನ್ ಆಫ್ ಆಲ್ ದೀಸ್ ಥಿಂಗ್ಸ್. ಮತ್ತು ವರ್ಕ್ ಬುಕ್ ಆಗಿರ್ಬೋದು, ಡ್ರಾಯಿಂಗ್ ಬುಕ್ಕು, ಡಿಕ್ಷನರೀಸು, ವೇದಿಕ್ ಮ್ಯಾಥ್ಸ್ ಟೂಲ್, ಎನ್ಸೈಕ್ಲೋಪೀಡಿಯಾ, ಪಜಲ್ ಬುಕ್ಸು, ಇವೆಲ್ಲವೂ ಟ್ರೆಡಿಷ್ನಲ್ ಸಪೋರ್ಟ್ ಟೀಚಿಂಗ್ ಸಿಸ್ಟಮ್ ಅಂಡರಲ್ಲೇ ಬರುವಂಥದ್ದು. ಸೊ ದಿಸ್ ಈಸ್ ಜಸ್ಟ್ ಟ್ರೆಡಿಷನಲ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಬಗ್ಗೆ ನೀವು ಅಷ್ಟಾಗಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೀವು ಜಸ್ಟ್ ನೆನ್ಪಿಟ್ಕೋಬೇಕು ಅಷ್ಟೇ. ಟ್ರೆಡಿಷ್ನಲಿಂದ ಮಾಡ್ರನ್ಗೆ ಯಾವ ರೀತಿಯಾಗಿ ಟೀಚಿಂಗ್ ಸಿಸ್ಟಮ್ ಹೋಯಿತು, ಮತ್ತು ಮಾಡ್ರನ್ನಿಂದ ಯಾವ ರೀತಿ ಈಗ ICT ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾಯಿದೆ. ಈ ಎಲ್ಲ ಪ್ರೋಸೆಸ್ಸಲ್ಲೂ ಟ್ರೆಡಿಷ್ನಲ್ ಪ್ರೋಸೆಸ್ಸಲ್ಲಿ ಯೂಸ್ ಮಾಡ್ತಿದ್ದಂಥ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಯಾವುದು, ಮಾಡ್ರನ್ನಲ್ಲಿ ಯೂಸ್ ಮಾಡುವಂಥದ್ದು ಯಾವುದು, ಮತ್ತು ICTಯಲ್ಲಿ ಯೂಸ್ ಮಾಡುವಂಥದ್ದು ಯಾವುದು ಅಂತ ಮೇಯ್ನಾಗಿ ತಿಳ್ಕೊಂಡ್ರೆ ಸಾಕು. ಸೊ ಮಾಡ್ರನ್ ಆ್ಯಂಡ್ ICT ಬೇಸ್ಡ್ ಟೀಚಿಂಗ್ ಮೆಥಡ್ಸ್. ಸೊ ಏನು ಈ ಮಾಡ್ರನ್ ಮತ್ತು ICT ಬೇಸ್ಡ್ ಟೀಚಿಂಗ್ ಮೆಥಡ್ಸ್ ಅಂದರೆ, ಈಗ ICT ಸ್ಟ್ಯಾಂಡ್ಸ್ ಫಾರ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇನ್ ಎಜುಕೇಷನ್, ಈಸ್ ದ ಮೋಡ್ ಆಫ್ ಎಜುಕೇಷನ್ ದಟ್ ಯೂಸಸ್ ದ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಟು ಸಪೋರ್ಟ್, ಎನ್ಹ್ಯಾನ್ಸ್ ಆ್ಯಂಡ್ ಆಪ್ಟಿಮೈಸ್ ದ ಡೆಲಿವರಿ ಆಫ್ ಇನ್ಫಾರ್ಮೇಷನ್. ಸೊ ICT ಅನ್ನೋ ಒಂದು ಏನಿದೆಯೋ ಈಗಿನ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಇಟ್ ಹ್ಯಾಸ್ ಕ್ರಿಯೇಟೆಡ್ ಒಂದು ರೆವಲ್ಯೂಷನನ್ನೇ ಕ್ರಿಯೇಟ್ ಮಾಡಿದೆ ICT ಎಜುಕೇಷನ್ ಅನ್ನುವಂಥದ್ದು.
ಇದು ಒಂದು ಟೀಚಿಂಗಿಗೆ ಸಪೋರ್ಟ್ ಮಾಡುತ್ತೆ, ಎನ್ಹ್ಯಾನ್ಸ್ ಮಾಡುತ್ತೆ, ಆಪ್ಟಿಮೈಸ್ ಮಾಡುತ್ತೆ, ಕಂಟೆಂಟ್ ಡೆಲಿವರಿನ ಇನ್ನೂ ಚೆನ್ನಾಗಿ ಮಾಡ್ತಾ ಹೋಗುತ್ತೆ. ಸೊ ಮೊಬೈಲ್ ಲರ್ನಿಂಗ್ ಅಂತ ನೀವೀಗೆಲ್ಲ ಪ್ಲ್ಯಾಟ್ಫಾರ್ಮ್ ನೋಡಿರ್ಬೋದು, ಇ ಲರ್ನಿಂಗ್ ಆಗಿರ್ಬೋದು ಅಥವಾ ಲರ್ನಿಂಗ್, ಇ ಲರ್ನಿಂಗ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲೇ ಮಕ್ಳುಗಳು ಕಲಿಯೋದು, ಮತ್ತು ಅಲ್ಲಿ ಅವ್ರಿಗೆ ಆಡಿಯೋ ಮತ್ತು ವಿಷುವಲ್ ಎರಡೂ ಎಫೆಕ್ಟ್ಸ್ಗಳು ಬರ್ತಾ ಹೋಗುತ್ತೆ. The mobile learning as form of e-learning is raising trend where the education has outgrown the physical constraint of the classroom and acquired a mobility. Students access the information whenever, wherever they want. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಈಚೆ ಹೋಗಿರ್ತೀರ ಅಂತ ಅಂದ್ಕೊಳ್ಳಿ, ನಿಮ್ಗೆ ಯಾವುದೋ ಒಂದು ಇನ್ಫಾರ್ಮೇಷನ್ ಬೇಕಿರುತ್ತೆ. ಸೊ ಎವ್ರಿ ಟೈಮ್ ಗೋಯಿಂಗ್ ಟು ಅ ಲೈಬ್ರರಿ, ರೆಫರಿಂಗ್ ಅ ಬುಕ್, ಒಂದು ಬುಕ್ ಹುಡುಕಿ ರೆಫರ್ ಮಾಡಿ ಈ ಪೇಜಲ್ಲಿದೆ ಅಂತ ನೋಡಿ ನೀವು ಆನ್ಸರ್ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಎಷ್ಟು ಕನ್ಸ್ಯೂಮ್ ಆಗಿರುತ್ತೆ. ಅದ್ರ ಬದಲು ಲೈಕ್ ವಿ ಕ್ಯಾನ್ ಯೂಸ್ ಇ ಲರ್ನಿಂಗ್ ಆ್ಯಂಡ್ ಲರ್ನಿಂಗ್ ಅನ್ನೋ ಥರ. ಆ್ಯಂಡ್ ಯಾವುದೇ ಜಾಗದಲ್ಲಿದ್ರೂ ನಿಮಗೆ ಇನ್ಫಾರ್ಮೇಷನ್ ಆಕ್ಸೆಸಬಲ್ ಆಗಿರುತ್ತೆ. ಆ್ಯಂಡ್ ದ ಇನ್ಸ್ಟಿಟ್ಯೂಷನ್ ದಟ್ ಪ್ರೊವೈಡ್ ಸಚ್ ಅಡ್ವಾನ್ಸ್ ಟೆಕ್ನಾಲಜಿ ಟೆರಿಯನ್ಸ್ ಈಸ್ ರೈಸಿಂಗ್ ಇನ್ ದ ನಂಬರ್ ಆಫ್ ಡೇ ಬೈ ಡೇ. ಸೊ ಲರ್ನಿಂಗ್ ಮತ್ತು ಇ ಲರ್ನಿಂಗ್ ಇರುವಂಥದ್ದೇ ಈಗ ಫುಲ್ ಟ್ರೆಂಡಿಂಗಲ್ಲಿ ಇರುವಂಥದ್ದು. ಸೊ ಏನೇನೆಲ್ಲ ಯೂಸ್ ಮಾಡ್ಬೋದು, ಈಗ ನಿಮ್ಗೆ ಆಲ್ರೆಡಿ ನಾನು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಹೇಳಿದ್ದೀನಿ ಅಂತ ಅನ್ಸಿದ ತಕ್ಷಣ ನಿಮ್ಮ ತಲೆಗೊಂದು ಪಿಕ್ಚರ್ ಬಂದಿರುತ್ತೆ. ಯೂಸ್ ಆಫ್ ಕಂಪ್ಯೂಟರ್ಸ್ ಆರ್ ಲ್ಯಾಪ್ಟಾಪ್ಸ್ ಆರ್ ಟೆಕ್ನಾಲಜಿ ಡ್ರೈವಿಂಗ್ ಕ್ಲಾಸ್ ರೂಮ್. ಈಗ ದಿ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ, ಈಗ ನೀವೆಲ್ಲ ಕ್ಲಾಸ್ ಕೇಳ್ತಾ ಇದ್ದೀರಲ್ವಾ, ದಟ್ ಈಸ್ ICT ಬೇಸ್ಡ್ ಅಲ್ವಾ. ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ಸ್ ವಿತ್ ದ ಹೆಲ್ಪ್ ಆಫ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆ್ಯಂಡ್ ಇಂಟರಾಕ್ಟಿವ್ ವೀಡಿಯೋಸ್. ಸೊ ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡಿರ್ತೀರ. ಮತ್ತು ಮೈಕ್ರೋಫೋನ್ಸ್, ಈಗ ಒಂದು ದೊಡ್ಡ ಕ್ಲಾಸ್ ರೂಮ್ ಇರುತ್ತೆ, ಕಂಟೆಂಟ್ ಡೆಲಿವರಿ ಮಾಡಬೇಕು, ಸೊ ಆವಾಗ ಮೈಕ್ರೋಫೋನ್ಸ್ ಯೂಸ್ ಮಾಡುವಂಥದ್ದು ಅಥವಾ ಆ್ಯಂಪ್ಲಿಫೈಯರ್ಸ್ ಯೂಸ್ ಮಾಡುವಂಥದ್ದು. ಎಂಫಸಿಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾನ್ಸೆಪ್ಟ್, ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಆ್ಯಂಡ್ ಲರ್ನಿಂಗ್ ಲ್ಯಾಬ್ಸ್. ಸೊ ಆ್ಯಕ್ಟಿವಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು, ಲ್ಯಾಬ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಯಾವಾಗಲೂ ಒನ್ ಸೈಡೆಡ್ ಲೆಕ್ಚರಿಂಗ್ ಇಸ್ ಆಲ್ವೇಸ್ ಅ ಕೈಂಡ್ ಆಫ್ ಮೆಮೊರೈಸೇಷನ್ ಓನ್ಲಿ. ಯಾವಾಗ ಮಕ್ಕಳನ್ನು ನಾವು ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡ್ತೀವೋ ಆಗಲೇ ಟೀಚಿಂಗ್ ಅನ್ನುವಂಥದ್ದು ತುಂಬ ಎಫೆಕ್ಟಿವ್ ಆಗಿ ಬರುವಂಥದ್ದು. ಸೊ ಬಿಲೋ ಆರ್ ದ ಫ್ಯೂ ಕೀ ಟೀಚಿಂಗ್ ಟೆಕ್ನಿಕ್ಸ್ ಬೇಸ್ಡ್ ಆನ್ ICT. ಕೆಲವೊಂದು ಟೀಚಿಂಗ್ ಟೆಕ್ನಿಕ್ಸ್ಗಳು ಯಾವ್ದು ಬೇಸ್ಡ್ ಆನ್ ICT ಮೆಥಡ್ಸ್ ಅಂದರೆ ಫ್ಲಿಪ್ಡ್ ಕ್ಲಾಸ್ ರೂಮ್ಸ್ಗಳು. ಇಟ್ ಅಲೋ ಸ್ಟೂಡೆಂಟ್ಸ್ ಟು ಗೋ ಬಿಯಾಂಡ್ ದೇರ್ ನಾರ್ಮಲ್ ಬೌಂಡ್ರೀಸ್ ಆ್ಯಂಡ್ ಎಕ್ಸ್ಪ್ಲೋರ್ ದ ಲೆಸನ್ ಬಿಫೋರ್ ಟೀಚರ್ ಡಿಸ್ಕ್ರೈಬ್ ದೆನ್ ಎ ಕ್ಲಾಸ್ ರೂಮ್. ಸೊ ಫ್ಲಿಪ್ಡ್ ಕ್ಲಾಸ್ ರೂಮ್ಸ್ ಅಂದರೆ ಏನು ಅಂದರೆ, ಈಗ ಟೀಚರ್ ನಾಳೆ ಒಂದು ಯಾವುದೋ ಕಾನ್ಸೆಪ್ಟ್ ಮಾಡ್ತಾರೆ ಅಂತ ಬಿಫೋರೇ ಇಂಟಿಮೇಷನ್ ಕೊಟ್ಟಾಗ ವಾಟ್ ಸ್ಟೂಡೆಂಟ್ಸ್ ವಿಲ್ ಡೂ, ಅವರು ಅದು ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಅದಕ್ಕೆ ಆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು ಅಂತಂದರೆ ಟೀಚರ್ ಶುಡ್ ಗಿವ್ ದೆಮ್ ಸಚ್ ಅ ಫ್ರೀಡಮ್ ಟು ಗೋ ಬಿಹೈಂಡ್ ದೇರ್ ಬೌಂಡರೀಸ್. ಹಾಗೇ ವಿದ್ಯಾರ್ಥಿಗಳು ಕಲಿಯೋಕ್ಕಾಗುವಂಥದ್ದು. ಡಿಸೈನ್ ಥಿಂಕಿಂಗ್ ಆ್ಯಂಡ್ ಕ್ರಿಯೇಟಿವ್ ಐಡಿಯಾಸ್. ದಿಸ್ ಇನ್ವಾಲ್ವ್ಸ್ ಅ ರಿಯಲ್ ಲೈಫ್ ಕೇಸಸ್ ಟು ಇನ್ಕ್ರೀಸ್ ದ ಕ್ಯೂರಿಯಾಸಿಟಿ, ಅನಾಲಿಟಿಕಲ್ ಸ್ಕಿಲ್ಸ್ ಆ್ಯಂಡ್ ಕ್ರಿಯೇಟಿವಿಟಿ. ಈಗ ಎವ್ರಿ ಡೇ ಲೈಫಲ್ಲಿ ಮಕ್ಕಳು ಏನು ಮಾಡ್ತಿರ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕುಕ್ಕಿಂಗ್ ಅಂತ ತೊಗೊಳ್ಳಿ, ಅಥವಾ ರೋಡಲ್ಲಿ ಏನೋ ಬರ್ತಾ ಇರ್ತಾರೆ, ಅಲ್ಲಿ ಏನೋ ಒಂದು ಇನ್ಸ್ಟ್ರೂಮೆಂಟ್ಸ್ನ ನೋಡಿರ್ತಾರೆ. ಅವು ಎಲ್ಲದರಲ್ಲೂ ಸೈನ್ಸ್ ಹೇಗೆ ಇನ್ವಾಲ್ವ್ ಆಗಿದೆ ಅಥವಾ ಮ್ಯಾಥ್ಸ್ ಹೇಗೆ ಇನ್ವಾಲ್ವ್ ಆಗಿದೆ, ಇಂಟರ್ ಡಿಸಿಪ್ಲಿನರಿಯಾಗಿ ಕನೆಕ್ಟ್ ಮಾಡ್ತಾ ಹೋಗುವಂಥದ್ದು. ಮೈಂಡ್ ಮ್ಯಾಪ್ಸ್, ಯೂಸ್ ಆಫ್ ಸೆಲ್ಫ್ ಲರ್ನಿಂಗ್ ಟೂಲ್ಸ್. ಈಗ ಫಾರ್ ಎಕ್ಸಾಂಪಲ್ ನಂಬರ್ಸ್ ಸಿಸ್ಟಮ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ ಇವತ್ತು ಸ್ಕೂಲಲ್ಲಿ. ನಂಬರ್ಸ್ ಅಂದರೆ, ಈಗ ನಂಬರ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಈಗ ರ್ಯಾಷನಲ್ ನಂಬರ್ಸು, ಇಂಟೀಜರ್ಸು, ಆ ಥರ ಒಂದು ಮೈಂಡ್ ಮ್ಯಾಪನ್ನು ಕ್ರಿಯೇಟ್ ಮಾಡ್ತಾ ಹೋಗೋದು. ಇಟ್ ವಿಲ್ ಗಿವ್ ದೆಮ್ ಅ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಒಂದು ಓವರ್ ಆಲ್ ವ್ಯೂ ನೋಡಿದ ತಕ್ಷಣ ಒಂದು ಶೀಟಲ್ಲಿ ಆ ಪರ್ಟಿಕ್ಯುಲರ್ ಚಾಪ್ಟರೇ ಅವ್ರಿಗೆ ರಿವೈಸ್ ಆಗುವಂಥದ್ದು. ನೆಕ್ಸ್ಟು ಗೇಮಿಫಿಕೇಷನ್, ಲರ್ನ್ ಥ್ರೂ ಅ ಪ್ಲೇ ಯೂಸಿಂಗ್ ಅ ಕ್ವಿಸ್ ಆ್ಯಂಡ್ ಹಂಟ್ ಐಡಿಯಾಸ್. ಈಗ ನೀವು ನೋಡಿರ್ಬೋದು ಎಷ್ಟೋ ಟ್ರಿಕ್ಕಿ ಮ್ಯಾಥ್ಸ್ ಅಂತ ಒಂದು ಗೇಮ್ ಇದೆ, ಅದರಲ್ಲಿ ಅಡಿಷನ್, ಮಲ್ಟಿಪ್ಲಿಕೇಷನ್ನು, ಸಬ್ಟ್ರಾಕ್ಷನ್ನು ಅದೆಲ್ಲಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಯು ಆರ್ ಲರ್ನಿಂಗ್ ಅಟ್ ದ ಸೇಮ್ ಟೈಮ್ ವೈಲ್ ಯು ಆರ್ ಪ್ಲೇಯಿಂಗ್. ಆ ರೀತಿಯಾಗಿ ಫ್ರೀ ಆನ್ಲೈನ್ ಲರ್ನಿಂಗ್ ಟೂಲ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ICT ಬೇಸ್ಡ್ ಟೀಚಿಂಗ್ ಮೆಥಡ್ಸ್ ಯಾವುದ್ಯಾವುದು, ವರ್ಚುವಲ್ ರಿಯಾಲಿಟಿ, ವರ್ಚುವಲ್ ಲ್ಯಾಬ್ಸು, ಓಪನ್ ಎಜುಕೇಷನಲ್ ರಿಸೋರ್ಸಸ್ಸು, ಡಿಫ್ರೆಂಟ್ ರಿಸೋರ್ಸಸ್ಗಳೀಗ ವರ್ಚುವಲ್ ರಿಯಾಲಿಟಿ ಮುಖಾಂತರನೂ ನಾವು ಕಲಿತಾ ಹೋಗ್ಬೋದು. ವರ್ಚುವಲ್ ಲ್ಯಾಬ್ಸ್ಗಳು ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಈ ರೀತಿಯಾಗಿ ಡಿಫ್ರೆಂಟ್ ICT ಬೇಸ್ಡ್ ಟೀಚಿಂಗ್ ಮೆಥಡ್ಸ್ಗಳನ್ನು ಟೀಚರು ಕ್ಲಾಸಲ್ಲಿ ಅಡಾಪ್ಟ್ ಮಾಡ್ಬೋದು. ನಾಟ್ ಓನ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ಗಳು, ಬೇರೆ ಬೇರೆ ರೀತಿಯಾಗಿರುವಂಥ ವೀಡಿಯೋಸ್ಗಳನ್ನ ತೋರಿಸುವಂಥದ್ದಾಗಿರ್ಬೋದು, ಅಥವಾ ಮಕ್ಕಳಿಗೇ ಒಂದು ವೀಡಿಯೋ ಕ್ರಿಯೇಟ್ ಮಾಡೋಕ್ಕೆ ಐಡಿಯಾ ಕೊಡುವಂಥದ್ದಾಗಿರ್ಬೋದು ಬೇಸ್ಡ್ ಆನ್ ಕಾನ್ಸೆಪ್ಟ್ಸ್ಗಳು. ಇವೆಲ್ಲವೂ ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, LMS ಆ್ಯಂಡ್ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್. ಈಗ ಇರುವಂತಹ ಅಪ್ಕಮಿಂಗಲ್ಲಿ ದಿಸ್ ಈಸ್ ದ ಮೋಸ್ಟ್ ಮ್ಯಾಸಿವ್ ಥಿಂಗ್ ಅಂತಲೇ ಹೇಳ್ಬೋದು. ಆ್ಯಸ್ ನೇಮ್ ಇಂಡಿಕೇಟ್ಸ್, ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್. ಆ್ಯಂಡ್ ಸಮ್ಟೈಮ್ಸ್ ಯು ವಿಲ್ ಗೆಟ್ ದಿಸ್ ಆನ್ಲೈನ್ ಕೋರ್ಸಸ್ ಫಾರ್ ಫ್ರೀ ಆಲ್ಸೋ. ಕೆಲವೊಂದು ಪೇಯ್ಡ್ ವರ್ಷನ್ಸ್ಗಳಿರುತ್ತೆ ಕೋರ್ಸಸ್ಗಳು, ಬಟ್ ಕೆಲವೊಂದು ಕೋರ್ಸಸ್ ನಿಮಗೆ ತುಂಬ ಫ್ರೀ ಆಗೇ ಕೋರ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟೀಚಿಂಗ್ ಟೆಕ್ನಿಕ್ಸ್ ದಟ್ ಆರ್ ಯೂಸ್ಡ್ ಇನ್ ICT ಬೇಸ್ಡ್. ಸೊ ಇದರ ಮೆರಿಟ್ಸ್ಗಳನ್ನು ನಾವು ನೋಡೋದಾದರೆ, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಜಸ್ಟ್ ಒಂದು ಓವರ್ ವ್ಯೂ ನಿಮಗೆ ಗೊತ್ತಿರುತ್ತೆ. ಈಗ ಮೆರಿಟ್ಸ್, ಈಗ ಈ ಕಾನ್ಸೆಪ್ಟ್ ಅರ್ಥ ಆಗಿದ ತಕ್ಷಣ ನೀವೇ ಅದನ್ನು ಲಿಸ್ಟ್ ಔಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ, ಮೆರಿಟ್ಸ್ ಏನಿರ್ಬೋದು, ಡಿಮೆರಿಟ್ಸ್ ಏನಿರ್ಬೋದು ಅಂತ. ಇಂಟರಾಕ್ಟಿವಿಟಿ ಆ್ಯಂಡ್ ಕೊಲಾಬರೇಟಿವ್ ಲರ್ನಿಂಗ್ ಪ್ರೋಸೆಸ್ ವಿತ್ ಅ ಮೋರ್ ಇಂಟ್ರೆಸ್ಟ್ ಅಮಾಂಗ್ ದ ಸ್ಟೂಡೆಂಟ್ಸ್ ವಿತ್ ದ ಹೆಲ್ಪ್ ಆಫ್ ಇಂಟ್ರೆಸ್ಟಿಂಗ್ ಗ್ರೂಪ್ ಆ್ಯಕ್ಟಿವಿಟಿ.
ಸೊ ಯಾವಾಗ ಮಕ್ಕಳಿಗೆ ಒಂದು ಆಡಿಯೋ ಮತ್ತು ವಿಜುವಲ್ ಎರಡೂ ನಾವು ಕೊಡೋಕ್ಕೆ ಪ್ರಯತ್ನ ಪಡ್ತೀವೋ ಆಗೇನಾಗುತ್ತೆ, ಇಂಟರ್ಯಾಕ್ಟಿವಿಟಿ ಜಾಸ್ತಿ ಆಗುತ್ತೆ, ಕೊಲಾಬ್ರೇಟಿವ್ ಲರ್ನಿಂಗ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರು ವಿಜುವಲೈಸ್ ಮಾಡ್ಕೊಳ್ತಾ ಹೋದಂಗೆ ಅವ್ರ ಅರ್ಥ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಲಾಟ್ಸ್ ಆಫ್ ಆಡಿಯೋ ವಿಜುವಲ್ ರೆಕಾರ್ಡಿಂಗ್ ಆ್ಯಂಡ್ ಆನ್ಲೈನ್ ಕಂಟೆಂಟ್ಸ್ ಹೆಲ್ಪ್ಸ್ ಸ್ಟೂಡೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಬೆಟರ್ ಆ್ಯಂಡ್ ಆಲ್ಸೋ ಹೆಲ್ಪ್ಸ್ ಸ್ಟೂಡೆಂಟ್ ಮೆಮರೈಸ್ ಅ ಕಾನ್ಸೆಪ್ಟ್ ಫಾರ್ ಅ ಲಾಂಗರ್ ಟೈಮ್. ಸೊ ಈಗ ನಾನು ಮೆನ್ಷನ್ ಮಾಡಿದ ಪಾಯಿಂಟ್ ಅಲ್ವಾ ಇದು. ಸೊ ಯಾವಾಗ ಅವ್ರು ವಿಜುವಲ್ ಆಗಿ ನೋಡ್ತಾರೋ ತಲೆಯಲ್ಲಿ ಇನ್ನೂ ಚೆನ್ನಾಗಿ ಉಳ್ಕೊಳ್ತಾ ಹೋಗುತ್ತೆ. ಮಾಡರ್ನ್ ಟೀಚಿಂಗ್ ಮೆಥಡ್ಸ್ ಟೀಚರ್ ಕ್ಯಾನ್ ಕವರ್ ಅ ಮೋರ್ ಸಿಲೆಬಸ್ ಇನ್ ಲೆಸ್ಸರ್ ಟೈಮ್. ದಿಸ್ ಇಸ್ ಅ ಮೇಜರ್ ಥಿಂಗ್. ಒಂದು ಏನು ಅಂದರೆ, ಈಗ ಒಂದು ಯಾವುದೋ ಕಾನ್ಸೆಪ್ಟನ್ನು ಸುಮ್ಮನೆ ಥಿಯರಿಟಿಕಲಾಗಿ ಎಕ್ಸ್ಪ್ಲೈನ್ ಮಾಡೋ ಬದಲು ನಾನು ಒಂದು ವೀಡಿಯೋ ತೋರಿಸಿ ಅಥವಾ ಒಂದು ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಈಸಿಯಾಗಿ ನೆನಪಿರ್ತಾನೂ ಹೋಗುತ್ತೆ ಮತ್ತು ಸಿಲೆಬಸ್ಸನ್ನು ಬೇಗ ಕವರ್ ಮಾಡ್ತಾ ಹೋಗ್ಬೋದು. ಸೊ ದೀಸ್ ಆರ್ ದ ಮೆರಿಟ್ಸ್ ಅಂತಲೇ ಹೇಳ್ಬೋದು ನಾವು. ಆ್ಯಂಡ್ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಡಿಮೆರಿಟ್ಸ್ ಏನಂದರೆ, ಕಂಟಿನ್ಯೂಸ್ ಯೂಸಸ್ ಆಫ್ ಸ್ಕ್ರೀನ್ ವಿಲ್ ಲೀಡ್ಸ್ ಟು ದ ಎಫೆಕ್ಟ್ ಆಫ್ ದ ಸ್ಟೂಡೆಂಟ್ಸ್ ಐ, ಮತ್ತು ಲೆಸ್ ಇಂಟಿಗ್ರೇಷನ್ ವಿತ್ ದ ಟೀಚರ್ಸ್. ಈ ಮಕ್ಕಳೇನಾಗ್ಬಿಡುತ್ತೆ, ಕಂಟಿನ್ಯೂಸ್ ಆಗಿ ಸ್ಕ್ರೀನ್ ನೋಡ್ತಾ ಇರ್ತಾರೆ, ಸೊ ಕಣ್ಣು ನೋವು ಬರೋಕ್ಕೆ ಶುರು ಆಗುತ್ತೆ. ಅಟ್ ದ ಸೇಮ್ ಟೈಮ್ ಲೆಸ್ ಇಂಟಿಗ್ರೇಷನ್ ವಿತ್ ದ ಟೀಚರ್ಸ್ ಅಂದಾಗ, ಯಾವಾಗ ಅಲ್ಲಿ ಓನ್ಲಿ ICT ಆ್ಯಂಡ್ ಸ್ಟೂಡೆಂಟ್ ಇರ್ತಾರೋ ಮಧ್ಯದಲ್ಲಿ ಟೀಚರ್ ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಸೊ ಸಮ್ಟೈಮ್ಸ್ ಆ ಟೀಚರ್ ಜೊತೆ ಇರುವಂತಹ ಒಂದು ಕನೆಕ್ಷನ್ನು ಮಿಸ್ ಆಗುವಂತಹ ಚಾನ್ಸಸ್ ಇರುತ್ತೆ, ಮತ್ತು ಆ ಕನೆಕ್ಷನ್ಸ್ ಬರ್ತಾ ಬರ್ತಾ ಡೇ ಬೈ ಡೇ ಲೋ ಆಗ್ತಾ ಹೋಗುತ್ತೆ. ಆ್ಯಂಡ್ ಸ್ಟೂಡೆಂಟ್ಸ್ ವಿಲ್ ಸ್ಟಾರ್ಟ್ ಟು ಥಿಂಕ್ ದ್ಯಾಟ್ ಓಕೆ ವಿ ಹ್ಯಾವ್ ಅ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅಲ್ವಾ, ವೈ ಟೀಚರ್ಸ್ ಆರ್ ರಿಕ್ವೈರ್ಡ್ ಅನ್ನುವಂಥದ್ದು ತಲೆಗೆ ಬಂದುಬಿಡುತ್ತೆ. ಸೊ ದೀಸ್ ಆರ್ ಅ ಫ್ಯೂ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ICT. ಸೊ ವಿಚ್ ಆರ್ ದ ಟೂಲ್ಸ್ ಯೂಸ್ಡ್ ಇನ್ ಮಾಡರ್ನ್ ICT ಬೇಸ್ಡ್ ಸಪೋರ್ಟ್ ಸಿಸ್ಟಮ್ಸ್ ಅಂತಂದರೆ, ICT ಬೇಸ್ಡ್ ಡಿವೈಸಸ್ ಯಾವ್ದು ಲ್ಯಾಪ್ಟಾಪು ಆರ್ ಸಮ್ ಪ್ಯಾಡ್ಸ್, ಎಲೆಕ್ಟ್ರಾನಿಕ್ ನೋಟ್ಬುಕ್ಸ್ ಮತ್ತು ರೀಡರ್ಸ್ಗಳು ಇವೆಲ್ಲವೂ ಆ ಡಿವೈಸ್ ಆಗಿರುತ್ತೆ. ಮತ್ತು ಇದು ಆಲ್ರೆಡಿ ಮೆನ್ಷನ್ ಮಾಡಿದೆ, ಆನ್ಲೈನ್ ಕ್ವಿಝಸ್ ಆಗಿರ್ಬೋದು ಅಥವಾ ಆಡಿಯೋ ವಿಜುವಲ್ ಟೀಚಿಂಗ್ ಏಡ್ಸು, ಫ್ಲ್ಯಾಶ್ ಕಾರ್ಡ್ ಎಜುಕೇಷನಲ್ ಗೇಮ್ಸ್, CVD. ಈಗ CD ಮತ್ತು DVD ಸ್ವಲ್ಪ ಕಡಿಮೆ ಆಗಿದೆ. ದೇ ಆರ್ ಗೋಯಿಂಗ್ ಟು ಪ್ರೊಜೆಕ್ಟರ್ಸ್ ಆ್ಯಂಡ್ ಪ್ರೆಸೆಂಟೇಷನ್ಸ್ಗಳು. ಇಂಟರಾಕ್ಟಿವ್ ವಿತ್ ವೈಟ್ ಬೋರ್ಡ್ಸ್, ವೇರಿಯಸ್ ಎಲೆಕ್ಟ್ರಾನಿಕ್ ಡಿವೈಸಸ್ ಟು ಸಪೋರ್ಟ್ ಗೇಮ್ಸ್, VR, LMS ನಾವೇನು ಮಾತಾಡಿದ್ವೋ ಅವೆಲ್ಲವೂ ಈ ಟೂಲ್ಸ್ ಅಂಡರಲ್ಲಿ ಬರುತ್ತೆ. ಮಾಡರ್ನ್ ICT ಅಂತ ಬಂದ ತಕ್ಷಣ ನಿಮ್ಮ ತಲೆಗೆ ಬಂದುಬಿಡಬೇಕು, ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಕಮ್ಯುನಿಕೇಷನ್ ಟೆಕ್ನಾಲಜಿ ಅನ್ನೋದ್ರ ಬಗ್ಗೆನೇ ನಿಮಗೆ ತಲೆಗೆ ಬಂದಿರಬೇಕು. ಸೊ ಈ ಒಂದು ಸೆಷನಲ್ಲಿ ವಿ ಲರ್ನ್ ದ್ಯಾಟ್ ಟ್ರೆಡಿಷನಲ್ ಸಪೋರ್ಟ್ ಸಿಸ್ಟಮ್ ಅಂದರೆ ಏನು, ವಿಚ್ ಆರ್ ದ ವಾಟ್ ಆರ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್, ಮತ್ತು ಟೂಲ್ಸ್ ಯಾವುದನ್ನ ಯೂಸ್ ಮಾಡ್ತೀವಿ ನಾವು ಸಪೋರ್ಟ್ ಸಿಸ್ಟಮ್ ಆಗಿ ಟ್ರೆಡಿಷನಲಿ, ಮತ್ತು ಮಾಡರ್ನ್ ICT ಬೇಸ್ಡ್ ಟೀಚಿಂಗ್ ಮೆಥಡ್ ಅಂದರೆ ಏನು, ಅದರಲ್ಲಿ ಬರುವಂಥ LMSಗಳೇನಾಗಿರ್ಬೋದು ಅಥವಾ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ಸ್ಗಳು, ಅದರ ಮೆರಿಟ್ಸು ಡಿಮೆರಿಟ್ಸು, ಮತ್ತು ಅದರಲ್ಲಿ ಬರುವಂಥ ಕೆಲವೊಂದು ಟೀಚಿಂಗ್ ಟೆಕ್ನಿಕ್ಸ್ಗಳು ಯಾವ್ದು. ಈಗ ಫಾರ್ ಎಕ್ಸಾಂಪಲ್ ದೇ ಮೇ ಆಸ್ಕ್ ಯು ಅ ಕ್ವೆಶನ್, ಫ್ಲಿಪ್ಡ್ ಕ್ಲಾಸ್ ರೂಮ್ ಕಮ್ಸ್ ಅಂಡರ್ ವಿಚ್ ಟೈಪ್ ಆಫ್ ಟೀಚಿಂಗ್ ಟೆಕ್ನಿಕ್, ಟ್ರೆಡಿಷನಲ್ನ, ಮಾಡರ್ನ್ ICTನ, ಆ ಥರ ಬೇರೆ ಬೇರೆ ರೀತಿಯಾಗಿ ಕ್ವೆಶನ್ಸ್ಗಳನ್ನ ನಿಮಗೆ ಕೇಳ್ತಾ ಹೋಗ್ಬೋದು. ಸೊ ಅದರದ್ದು ಮೆರಿಟ್ಸ್ ಮತ್ತು ಡಿಮೆರಿಟ್ಸನ್ನು ಕೂಡ ನಾವು ನೋಡಿದ್ದೀವಿ, ಅದರ ಟೂಲ್ಸನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ವಿ. ಸೊ ಇವತ್ತಿನ ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನಾವು ಬರೀ ಯೂಟ್ಯೂಬಲ್ಲಿ ಅಷ್ಟೇ ಅಲ್ಲ, ಯು ಕ್ಯಾನ್ ಫೈಂಡ್ ಅಸ್ ಇನ್ ಟೆಲಿಗ್ರಾಮ್ ಆ್ಯಂಡ್ ಆಲ್ಸೋ ಆನ್ ಇನ್ಸ್ಟಾಗ್ರಾಮ್ ಪೇಜ್ ಸ್ಟಡಿ ಸ್ಟುಡಿಯೋ ಅಕಾಡೆಮಿ ಆ್ಯಂಡ್ ಸ್ಟಡಿ ಸ್ಟುಡಿಯೋ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಮೇಲ್ ಅಸ್ ಅಟ್ ssstudioacademy@gmail.com. ಈ ಮೇಲ್ ಐಡಿಯನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ವಿ ಆರ್ ಆಲ್ಸೋ ಓಪನಿಂಗ್ ಇನ್ ಅಪ್ಕಮಿಂಗಲ್ಲಿ ನಾವು ವಾಟ್ಸಪ್ ಚಾನಲನ್ನು ಕೂಡ ಓಪನ್ ಮಾಡ್ತಾ ಇದ್ದೀವಿ. ಸೊ ಏನೇ ಇನ್ಫಾರ್ಮೇಷನ್ ಇದ್ರೂ ವಾಟ್ಸಪ್ ಗ್ರೂಪ್ ಅಥವಾ ವಾಟ್ಸಪ್ ಚಾನಲಲ್ಲಿ ನಿಮಗೆಲ್ಲ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಅಸ್ ರಿಗಾರ್ಡಿಂಗ್ ಎನಿ ಎಕ್ಸಾಮ್ಸ್ ಆರ್ ಎನಿಥಿಂಗ್. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಆಗಿರುವಂಥದ್ದು. ಯಾವುದೇ ಪೇಯ್ಡ್ ವರ್ಷನ್ಸ್ ನಿಮಗೆ ಅಥವಾ ಪೇಮೆಂಟ್ ಮಾಡಿಸ್ಕೊಂಡು ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ಆ ಥರ ಏನೂ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಸೊ ಯಾರ್ಯಾರು KCETಗೆ ಪ್ರಿಪೇರ್ ಆಗ್ತಿದ್ದಾರೋ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.